ಇವರು ಎರಡೇ ಪಾಯಿಂಟ್ ಹೇಳ್ತಾರಂತೆ ಮಾನ್ಯ ಅಧ್ಯಕ್ಷರೇ. ಈಗ ಇಲ್ಲಿ ಏನು ಬದಲಾವಣೆ ಮಾಡಬೇಕು? ಬಹಳ ಪ್ರಮುಖವಾದಂತ ಕಾಯ್ದೆ ಇದು. ಇದ್ರ ಮೇಲೆ ಮಾತಾಡದೆ ನಾವು ಇನ್ಯಾವ್ದ್ರ ಮೇಲೆ ಮಾತಾಡಿ? ನಾನು ಏನ್ ಹೇಳ್ದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು ಅವಕಾಶ ಕೊಡಿ. ನೀವು ಮಧ್ಯದಲ್ಲಿ ನೀವು ಪ್ರವೇಶ ಮಾಡೋದು ನಮ್ ಕುತ್ತಿಗೆ ಚಿಕ್ಕದಂಗ ಆಗುತ್ತೆ. ನಾವೆಲ್ಲ ಸಹಕಾರಿ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರಿಗೆ ಸೋಮಶೇಖರ್ ಮಾತಾಡಿದ್ರು, ನಮ್ ಗೌಡ್ರು ಮಾತಾಡೋರು ಇದ್ದಾರೆ, ಹೇಳೋರಿದ್ದೀವಿ. ಬಿಟ್ಟು ಕೇಳಿ ಸರ್, ಈಗ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ, ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು. ಸಹಕಾರಿ ಫ್ಯಾಕ್ಸ್ಗಳಿಗೆ ರೈತರಿಂದ ಬರುವಂಥ ಹಣ ಮತ್ತು ಬ್ಯಾಂಕಿಗೆ ತುಂಬುವಂಥ ಹಣದ ಮಧ್ಯದಲ್ಲಿ ಇದ್ದಂಥ ವ್ಯತ್ಯಾಸವನ್ನು ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ. ಎಲ್ರಿಗೂ ಅಲ್ಲ, ಆದರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೋಯ್ತು, ಅವ್ರಿಗೆ ಸಿಕ್ಕಲಿಲ್ಲ. ನಾನು ಹೇಳ್ತೀನಿ, ಆಮೇಲೆ ಅದನ್ನು ಒಪ್ಕೊಂಡಿದ್ದು ಷರತ್ತಿನ ಆಧಾರದ ಮೇಲೆ ವೈದ್ಯನಾಥನ್ ವರದಿಯಲ್ಲಿ ಹೇಳಿ. ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸರ್ಕಾರದ ಹಸ್ತಕ್ಷೇಪಗಳು ಸಹಕಾರಿ ಎರಡೇ ಪಾಯಿಂಟ್ ಹೇಳ್ತಾರಂತೆ ಮಾನ್ಯ ಅಧ್ಯಕ್ಷರೇ. ಈಗ ಇಲ್ಲಿ ಏನು ಬದಲಾವಣೆ ಮಾಡಬೇಕು? ಬಹಳ ಪ್ರಮುಖವಾದಂತ ಕಾಯ್ದೆ ಇದು. ಇದ್ರ ಮೇಲೆ ಮಾತಾಡದೆ ನಾವು ಇನ್ಯಾವ್ದ್ರ ಮೇಲೆ ಮಾತಾಡಿ? ನಾನು ಏನ್ ಹೇಳ್ದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು ಅವಕಾಶ ಕೊಡಿ. ನೀವು ಮಧ್ಯದಲ್ಲಿ ನೀವು ಪ್ರವೇಶ ಮಾಡೋದು ನಮ್ ಕುತ್ತಿಗೆ ಚಿಕ್ಕದಂಗ ಆಗುತ್ತೆ. ನಾವೆಲ್ಲ ಸಹಕಾರಿ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರಿಗೆ ಸೋಮಶೇಖರ್ ಮಾತಾಡಿದ್ರು, ನಮ್ ಗೌಡ್ರು ಮಾತಾಡೋರು ಇದ್ದಾರೆ, ಹೇಳೋರಿದ್ದೀವಿ. ಬಿಟ್ಟು ಕೇಳಿ ಸರ್, ಈಗ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ, ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು. ಸಹಕಾರಿ ಫ್ಯಾಕ್ಸ್ಗಳಿಗೆ ರೈತರಿಂದ ಬರುವಂಥ ಹಣ ಮತ್ತು ಬ್ಯಾಂಕಿಗೆ ತುಂಬುವಂಥ ಹಣದ ಮಧ್ಯದಲ್ಲಿ ಇದ್ದಂಥ ವ್ಯತ್ಯಾಸವನ್ನು ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿಯ ಪ್ರಕಾರ ತುಂಬಿಕೊಟ್ಟಿದೆ. ಎಲ್ರಿಗೂ ಅಲ್ಲ, ಆದರೆ ಯಾರಿಗೆ ಬ್ಯಾಲೆನ್ಸ್ ಇತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಕೆಲವರು ಬುಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಹೋಯ್ತು, ಅವ್ರಿಗೆ ಸಿಕ್ಕಲಿಲ್ಲ. ನಾನು ಹೇಳ್ತೀನಿ, ಆಮೇಲೆ ಅದನ್ನು ಒಪ್ಕೊಂಡಿದ್ದು ಷರತ್ತಿನ ಆಧಾರದ ಮೇಲೆ ವೈದ್ಯನಾಥನ್ ವರದಿಯಲ್ಲಿ ಹೇಳಿದರು. ಸರ್ಕಾರದ ಹಸ್ತಕ್ಷೇಪಗಳು ಎರಡೇ ಪಾಯಿಂಟ್ ಹೇಳ್ತಾರಂತೆ ಮಾನ್ಯ ಅಧ್ಯಕ್ಷರೇ. ಈಗ ಇಲ್ಲಿ ಏನು ಬದಲಾವಣೆ ಮಾಡಬೇಕು? ಬಹಳ ಪ್ರಮುಖವಾದಂತ ಕಾಯ್ದೆ ಇದು. ಇದ್ರ ಮೇಲೆ ಮಾತಾಡದೆ ನಾವು ಇನ್ಯಾವ್ದ್ರ ಮೇಲೆ ಮಾತಾಡಿ? ನಾನು ಏನ್ ಹೇಳ್ದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು? ಅವಕಾಶ ಕೊಡಿ. ನೀವು ಮಧ್ಯದಲ್ಲಿ ನೀವು ಪ್ರವೇಶ ಮಾಡೋದು ನಮ್ ಕುತ್ತಿಗೆ ಚಿಕ್ಕದಂಗ ಆಗುತ್ತೆ. ನಾವೆಲ್ಲ ಸಹಕಾರಿ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥವ್ರಿಗೆ ಸೋಮಶೇಖರ್ ಮಾತಾಡಿದ್ರು, ನಮ್